ಸಿಲಿಕಾನ್ ಸಿಟಿಯಲ್ಲಿ ಇನ್ನು ಮುಂದೆ ಟ್ರಾಫಿಕ್ ಇರಲ್ವಾ? ಟ್ರಾಫಿಕ್ ಮುಕ್ತ ರಾಜ್ಯ ರಾಜಧಾನಿ ಆಗುತ್ತಾ ಬೆಂಗಳೂರು? ಸಿಟಿ ರಸ್ತೆಗಳಲ್ಲಿ ಟ್ರಾಫಿಕ್ ದಟ್ಟಣೆ ಕಮ್ಮಿ ಆಗೋದು ಫಿಕ್ಸ್. ಬೆಂಗಳೂರಿನ ಟ್ರಾಫಿಕ್ ಕಾಯಿಲೆಗೆ ಸಿಕ್ಕಿಬಿಡ್ತು ಟಾನಿಕ್. ಗ್ಯಾರಂಟಿ ಸರ್ಕಾರದಿಂದ ಟ್ರಾಫಿಕ್ ಸಮಸ್ಯೆ ತಡೆಗೆ ಸೂತ್ರ ರೆಡಿಯಾಗಿರ್ತಕ್ಕಂಥದ್ದು. ಸಿಲಿಕಾನ್ ಸಿಟಿಯಲ್ಲಿ ಇನ್ನು ಮುಂದೆ ಟ್ರಾಫಿಕ್ ಇರಲ್ವಾ? ಟ್ರಾಫಿಕ್ ಮುಕ್ತ ಆಗುತ್ತಾ ರಾಜ್ಯ ರಾಜಧಾನಿ ಬೆಂಗಳೂರು? ಸಿಟಿ ರಸ್ತೆಗಳಲ್ಲಿ ಟ್ರಾಫಿಕ್ ದಟ್ಟಣೆ ಕಮ್ಮಿ ಆಗೋದು ಫಿಕ್ಸ್. ಬೆಂಗಳೂರಿನ ಟ್ರಾಫಿಕ್ ಕಾಯಿಲೆಗೆ ಸಿಕ್ಕೇ ಬಿಡ್ತು ಟಾನಿಕ್. ಗ್ಯಾರಂಟಿ ಸರ್ಕಾರದಿಂದ ಟ್ರಾಫಿಕ್ ಸಮಸ್ಯೆಗೆ ತಡೆಗೆ ಸೂತ್ರ ರೆಡಿಯಾಗಿರ್ತಕ್ಕಂಥದ್ದು. ಸಿಲಿಕಾನ್ ಸಿಟಿಯಲ್ಲಿ ಇನ್ನು ಮುಂದೆ ಟ್ರಾಫಿಕ್ ಇರಲ್ವಾ? ಅದಕ್ಕೆ ಬಗೆಹರಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಈಗ ಟ್ರಾಫಿಕ್ ಮುಕ್ತ ರಾಜ್ಯ ರಾಜಧಾನಿ ಮಾಡಲು ಎಲ್ಲ ಈಗ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಆಡಳಿತ ಪಕ್ಷದಿಂದ. ಸಿಟಿ ರಸ್ತೆಗಳಲ್ಲಿ ಟ್ರಾಫಿಕ್ ದಟ್ಟಣೆ ಕಮ್ಮಿ ಆಗೋದು ಫಿಕ್ಸ್ ಆಗಿರ್ತಕ್ಕಂಥದ್ದು. ಈಗ ಬೆಂಗಳೂರಿನ ಟ್ರಾಫಿಕ್ ಕಾಯಿಲೆಗೆ ಸಿಕ್ಕೇ ಬಿಡ್ತು ಟಾನಿಕ್. ಗ್ಯಾರಂಟಿ ಸರ್ಕಾರದಿಂದ ಟ್ರಾಫಿಕ್ ಸಮಸ್ಯೆಗೆ ತಡೆಗೆ ಸೂತ್ರ ರೆಡಿಯಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಇನ್ನು ಮುಂದೆ ಟ್ರಾಫಿಕ್ ಇರದೇ ಇಲ್ಲವಾ? ಸಿಲಿಕಾನ್ ಸಿಟಿಯಲ್ಲಿ ಸಾಕಷ್ಟು ಟ್ರಾಫಿಕ್ನಿಂದ ಜನ ಬಳಲುತ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಹೊಸ ಸೂತ್ರಕ್ಕಾಗಿ ಈಗ ರೆಡಿ ಮಾಡಿಕೊಳ್ಳಲಾಗ್ತಾ ಇರ್ತಕ್ಕಂಥದ್ದು ಆಡಳಿತ ಪಕ್ಷದಿಂದ. ಹೊಸ ಒಂದು ಯೋಜನೆಯನ್ನು ರೂಪಿಸಿಕೊಳ್ಳಲಾಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದಿಂದ. ಬೆಂಗಳೂರಿನಲ್ಲಿ ಇನ್ನು ಮುಂದೆ ಟ್ರಾಫಿಕ್ ದಟ್ಟಣೆ ಕಮ್ಮಿ ಆಗುವ ಒಂದು ನಿರೀಕ್ಷೆಯಲ್ಲಿ ಇರತಕ್ಕಂಥದ್ದು ಈ ಒಂದು ಯೋಜನೆ. ಮಹತ್ವಾಕಾಂಕ್ಷಿ ಪೆರಿಫೆರಲ್ ರಿಂಗ್ ರೋಡ್ ನಿರ್ಮಾಣಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. 17 ವರ್ಷಗಳ ಬಳಿಕ PRRಗೆ ಸಿದ್ದರಾಮಯ್ಯ ಸರ್ಕಾರ ಅಸ್ತು ನೀಡಿದೆ. 27,000 ಕೋಟಿ ಸಾಲ ಮಾಡಿ ಪೆರಿಫೆರಲ್ ರಸ್ತೆ ನಿರ್ಮಾಣಕ್ಕೆ ಸಜ್ಜಾಗಿರ್ತಕ್ಕಂಥದ್ದು ಗ್ಯಾರಂಟಿ ಸರ್ಕಾರ. BDAಗೆ PRR ನಿರ್ಮಾಣಕ್ಕೆ ಹುಡುಕೋ ನೀಡಿದೆ ಸಾಲ. ಹೌಸಿಂಗ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನಿಂದ ಸಾಲ. ಯೋಜನೆಗೆ ಭೂಮಿ ಸ್ವಾಧೀನ ಪಡಿಸಿಕೊಳ್ಳಲು 8 KAS ಅಧಿಕಾರಿಗಳ ನೇಮಕ ಕೂಡ ಮಾಡಲಾಗಿದೆ. ಹಲವು ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದ ಯೋಜನೆಗೆ ಮರುಜೀವ ಸಿಕ್ಕಂತಾಗಿರ್ತಕ್ಕಂಥದ್ದು. ಈಗ 3 ವರ್ಷದೊಳಗೆ 73 ಕಿಲೋಮೀಟರ್ ಉದ್ದ ಪೆರಿಫೆರಲ್ ರಸ್ತೆ ನಿರ್ಮಾಣದ ಒಂದು ಗುರಿ ಇಟ್ಟಿರ್ತಕ್ಕಂಥದ್ದು. ಶೀಘ್ರದಲ್ಲೇ ಪೆರಿಫೆರಲ್ ರಸ್ತೆ ನಿರ್ಮಾಣಕ್ಕೆ ಜಾಗತಿಕ ಟೆಂಡರ್ ಕೂಡ ಕೂಗಲಾಗುತ್ತೆ. ಹಲವು ವರ್ಷಗಳಿಂದ ಯೋಜನೆಗೆ ದುಡ್ಡಿಲ್ಲ ಎಂದು ಪರದಾಡ್ತಿತ್ತು BDA. ಇದೀಗ ಹುಡ್ಕೋದಿಂದ ಸಾಲ ಸಿಕ್ಕ ಬೆನ್ನಲ್ಲೇ ಯೋಜನೆ ವೇಗ ನೀಡಲಿದೆ BDA. ಎಲ್ಲ ಸಮಸ್ಯೆಗಳು ಬಗೆಹರಿದಂತಾಗುತ್ತೆ. 17 ವರ್ಷಗಳ ಬಳಿಕ PRRಗೆ ಸಿದ್ದರಾಮಯ್ಯ ಅಸ್ತು ನೀಡಿರ್ತಕ್ಕಂಥದ್ದು. 27,000 ಕೋಟಿ ಸಾಲ ಮಾಡಿ ಪೆರಿಫೆರಲ್ ರಸ್ತೆಗೆ ಅಸ್ತು ನೀಡಿದ್ದಾರೆ CM ಸಿದ್ದರಾಮಯ್ಯ ಅವರು. BDAಗೆ PRR ನಿರ್ಮಾಣಕ್ಕೆ ಈಗ ಸಜ್ಜಾಗಿರ್ತಕ್ಕಂಥದ್ದು. ಹೌಸಿಂಗ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನಿಂದ ಸಾಲ ಕೂಡ ಪಡೆದುಕೊಳ್ಳಲಾಗಿದೆ 27 ಕೋಟಿ. ಹಲವು ವರ್ಷಗಳಿಂದ ನೆನಗುದಿಗೆ ಬಿದ್ದಿರ್ತಕ್ಕಂಥದ್ದು ಯೋಜನೆಗೆ ಈಗ ಮರುಜೀವ ಸಿಕ್ಕಂತಾಗಿದೆ.